Hello students. So after the completion of the some properties regarding azeotropic mixture, minimum and maximum boiling point. So today we are going to discussing the third part of the solution chapter, the solution solids in liquid. So here we are going to concentrating on the some properties, that is colligative properties. Colligative properties ಅಂದ್ರೇನು? These are the properties of the solution. ಅಂದರೆ ಸಾಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಇರುವಂತಹದೇ ಪ್ರಾಪರ್ಟೀಸ್ಗಳು, ಅದಕ್ಕೆ ನಾವು ಸೊಲ್ಯೂಷನ್ಸ್ ಅಂತ ಹೇಳ್ತೇವೆ. ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ದ ನಂಬರ್ ಆಫ್ ಸಾಲ್ಯೂಟ್ ಪಾರ್ಟಿಕಲ್ಸ್ ಇನ್ ದ ಸೊಲ್ಯೂಷನ್, ಎಷ್ಟು ಸಾಲ್ಯೂಟ್ ಪಾರ್ಟಿಕಲ್ಸ್ಗಳು ಪಾರ್ಟಿಸಿಪೇಟ್ ಆಗ್ತಾ ಇದ್ದಾವೆ ಅದರ ಮೇಲೆ ಡಿಪೆಂಡ್ ಇರುತ್ತೆ ಹೊರತು ನೇಚರ್ ಆಫ್ ದ ಸಾಲ್ಯೂಟ್ ಮೇಲೆ ಡಿಪೆಂಡ್ ಇರೋದಿಲ್ಲ. ಅಂದರೆ ಅದು ಹಾರ್ಡ್ ಇದೆಯೋ, ಸಾಫ್ಟ್ ಇದೆಯೋ, ಲಿಕ್ವಿಡ್ನಲ್ಲಿದೆಯೋ, ಯಾವ ಥರ ಇದೆ ಅದು ಡಿಪೆಂಡ್ ಆಗಿಲ್ಲ. ಎಷ್ಟು ನಂಬರ್ ಆಫ್ ಮನುಷ್ಯರುಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದರ ಮೇಲೆ ಇಲ್ಲಿ ಡಿಪೆಂಡ್ ಆಗಿರುತ್ತೆ. ಯಾವ ಥರದ್ದು ಸಾಲ್ಯೂಟ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ದ ನಂಬರ್ ಆಫ್ ಪಾರ್ಟಿಕಲ್ಸ್ ಆರ್ ಗೋಯಿಂಗ್ ಟು ಪಾರ್ಟಿಸಿಪೇಟಿಂಗ್, ದಟ್ ಈಸ್ ವೆರಿ important. And these properties are as follows, that is relative lowering vapor pressure, ಈ ಥರ ನಾವು ಅದಕ್ಕೆ ಇಂಡಿಕೇಟ್ ಮಾಡ್ತೇವೆ. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮೋಟಿಕ್ ಪ್ರೆಷರ್. ಸೊ ನಾವು ಈಗ ಫಸ್ಟ್ ಪ್ರಾಪರ್ಟಿಯನ್ನು ನೋಡೋಣ, ರಿಲೇಟಿವ್ ಲೋವರಿಂಗ್ ವೇಪರ್ ಪ್ರೆಷರ್ ಅಂತ. ಸೊ ಇದನ್ನು ನಾವು ಇಲ್ಯುಸ್ಟ್ರೇಟ್ ಮಾಡಲಿಕ್ಕೆ ಎರಡು ಥರ, ಇದನ್ನು ರಿಲೇಟಿವ್ ಲೋವರಿಂಗ್ ವೇಪರ್ ಪ್ರೆಷರನ್ನು ಇಲ್ಯುಸ್ಟ್ರೇಟ್ ಮಾಡಲಿಕ್ಕೆ ನಾವು ಎರಡು ಥರ ನೋಡ್ತೇವೆ. ಒಂದು ಈ ಥರ ಇಲ್ಲಿ ನಾನು ಬಿಡಿಸಿದ್ದೇನೆ ಒಂದು ಪೇಜ್ನಲ್ಲಿ. ಇನ್ ಅನದರ್ ವೇ ಈಸ್ ಲೈಕ್ ದಿಸ್, ರೈಟ್? ಸೊ ಐ ವಿಲ್ ಗೋ ಥ್ರೂ ದಿಸ್ ವೇ, ದಟ್ ಈಸ್ illustration for the relative lowering vapor pressure. So here what is relative lowering vapor pressure ಅದನ್ನು ನಾವು ಇಲ್ಲಿ ನೋಡಬೇಕು. The relative lowering vapor pressure is produced by dissolving non-volatile solute in a solvent is equal to the mole fraction. ಇದು ಆಮೇಲೆ ನೋಡೋಣ, ಜಸ್ಟ್ ನೆನಪಿಡಿ ಇದನ್ನು. ಸೊ ಈಗ ಅಕಾರ್ಡಿಂಗ್ ಟು ದ ರೌಲ್ಸ್ ಲಾ, ದ ಟೋಟಲ್ ವೇಪರ್ ಪ್ರೆಷರ್ ಆಫ್ ಇಟ್ಸ್ ಸೊಲ್ಯೂಷನ್ ಈಸ್, ನಾವು ಹೇಗೆ ಬರಿಬೋದು? ರೌಲ್ಸ್ ಲಾವನ್ನು ಈ ಥರ ನಾವು ಬರಿತಿದ್ವಿ, ಪಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಎ ಅಂತ. ಸೊ ಅದಕ್ಕೆ ನಾವು ಕೆ ಎಕ್ಸ್ ಅಂತ ಈ ಥರ ನಾವು ತಗೊತಿದ್ವಿ. ಸೊ ಈಗ ಇದನ್ನು ನಾವು ಬಿಡಿಸಿದ ನಂತರ ನಾವು ಹಿಂದಗಡೆ ಒಂದು ಇಕ್ವೇಷನ್ ನೋಡಿದ್ದೇವೆ, ಕ್ಯಾಪಿಟಲ್ ಪಿ ಈಸ್ ಈಕ್ವಲ್ ಟು ಪಿ ನಾಟ್ ಇಂಟು ಎಕ್ಸ್ ಎ ಅಂತ, ಹೌದಾ? ಸೊ ಕ್ಯಾಪಿಟಲ್ ಪಿ ಸೊಲ್ಯೂಷನ್ ಈಗ ನೋಡಿ ಪಿ ಎ ಅಂತ, ಇನ್ನೊಂದು ಪಿ ಬಿ ಈಸ್ ಈಕ್ವಲ್ ಟು ಪಿ ಎ ಪಿ ಬಿ ನಾಟ್ ಇಂಟು ಎಕ್ಸ್ ಪಿ. ಸೊ ಇದನ್ನು ನಾನು ಎರಡು ಕೂಡಿಸಿದರೆ ಏನಾಗುತ್ತೆ? ಟೋಟಲ್ ಪಿ ಆಗುತ್ತೆ, ರೈಟ್? ಕ್ಯಾಪಿಟಲ್ ಪಿ ಈಸ್ ಈಕ್ವಲ್ ಟು ಪಿ ಎ ಪ್ಲಸ್ ಪಿ ಬಿ. ಪಿ ಎ ಪ್ಲಸ್ ಪಿ ಬಿ ಅಂದರೆ ಏನಪ್ಪ? ಇದು. ಸೊ ಈಗ ನಾನು ಏನು ಬರುತ್ತೇನೆ? ಕ್ಯಾಪಿಟಲ್ ಪಿ ಈಸ್ ಈಕ್ವಲ್ ಟು ಪಿ ಎ ನಾಟ್ ಪ್ಲಸ್ ಪಿ ಬಿ ನಾಟ್ ಇಂಟು ಎಕ್ಸ್ ಪಿ. ಇಲ್ಲಿ ಬಿ ಬದಲಾಗಿ ನಾನು ಏನು ತೊಗೊಂಡಿದ್ದೇನೆ? 2 ಅಂತ ತೊಗೊಂಡಿದ್ದೇನೆ. ಇಲ್ಲಿ ನೋಡಿ ಪಿ ಅಂತ ತೊಗೊಂಡೆ ಈಸ್ ಈಕ್ವಲ್ ಟು ಪಿ ಒನ್ ನಾಟ್ ಎಕ್ಸ್ ಒನ್. ಎ ಬದಲಾಗಿ ನಾನಿಲ್ಲಿ 1 ತೊಗೊಂಡಿದ್ದೇನೆ ಪ್ಲಸ್ 2 ಬಿ ಬದಲಾಗಿ ನಾನಿಲ್ಲಿ 2 ತೊಗೊಂಡಿದ್ದೇನೆ ನಾಟ್. ಇಫ್ ಸಾಲ್ಯೂಟ್ ಈಸ್ ಸಾಲಿಡ್ ಇದ್ದಾಗ P2 ಏನಾಗುತ್ತೆ? 0 ಆಗುತ್ತೆ. ನಮ್ಗೆ ಗೊತ್ತು ಸಾಲ್ಯೂಟ್ ಸಲಾಗಿ ನಾವು 0 ಅಂತ ತೊಗೊತೇವೆ. ಸೊ ಪಿ ನಾಟ್ ಅಂದರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್. ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್ ಬರೀ ಪಿ ಬಂತು ಅಂದರೆ ಅದು ವೇಪರ್ ಪ್ರೆಷರ್ ಆಫ್ ಅ ಸೊಲ್ಯೂಷನ್, ನೆನಪಿಟ್ಕೊಳ್ಳಿ, ಸೊಲ್ಯೂಷನ್. ಈಗ ನಾನು P2 ನಾಟ್ ಈಸ್ ಈಕ್ವಲ್ ಟು 0 ಇಲ್ಲಿ ಹಾಕಿದರೆ ಇದು ಪೂರ್ತಿ 0 ಆಗುತ್ತೆ. ಈಗ ಉಳಿತೇನು? P1 ಇದಿಷ್ಟು ಉಳಿತು, ಇದಿಷ್ಟು ಉಳಿತು, ಅದನ್ನೇ ನಾನಿಲ್ಲಿ ಬರೆದಿದ್ದೇನೆ. ಈಗ ಇದು P1 ನಾಟ್ ಕೆಳಗಡೆ ತೊಗೊತೇನೆ ನಾನು. ಸೊ ಇಲ್ಲಿ ಕೆಳಗಡೆ ತೊಗೊಂಡೆ, ಎಕ್ಸ್ ಉಳಿತು. ನೆಕ್ಸ್ಟ್ ಏನು ಮಾಡ್ತೇನೆ? ಬೋತ್ ಸೈಡ್ ಐ ಆಮ್ ಆ್ಯಡಿಂಗ್ 1 ಮೈನಸ್, ಇಲ್ಲಿ 1 ಮೈನಸ್, ಇಲ್ಲಿ 1 ಮೈನಸ್. ಸೊ ಏನಾಯ್ತಪ್ಪ? ಈಗ 1 ಮೈನಸ್ ಈ ಥರ ಆ್ಯಡ್ ಮಾಡಿ ಬರದೆ. ಸೊ ಈಗ ಏನಾಗುತ್ತೆ? ಪಿ ನಾಟ್ ಎಲ್ ಸಿ ಎಮ್ ತೆಗೆದ್ರೆ ಪಿ ನಾಟ್ ಮೈನಸ್ ಪಿ ಡಿವೈಡ್ ಬೈ ಪಿ ನಾಟ್. ದೆನ್
ಇದು ನೋಡಿ 1 ಮೈನಸ್ x1 ನಮಗೆ ಗೊತ್ತು x1 ಪ್ಲಸ್ x2 xa ಪ್ಲಸ್ xb ಈಸ್ ಈಕ್ವಲ್ ಟು 1 ಅಂತ ನಾವು ಹಿಂದೆ ಡಿರೈವೇಷನ್ನಲ್ಲಿ ನೋಡಿದ್ದೇವೆ, ಹೋಗಿ ನೋಡಿ ಹಿಂದಿನ ವಿಡಿಯೋನಲ್ಲಿ. ಸೊ ಇದಕ್ಕೆ ನಾವು ಹೇಗೆ ಬರಿಬೋದು, x2 ಈಸ್ ಈಕ್ವಲ್ ಟು 1 ಮೈನಸ್ x1, 1 ಮೈನಸ್ x1 ಈಸ್ ಈಕ್ವಲ್ ಟು x2, that I have written here x2. So that is mole fraction of a solute.